ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಅಗ್ನಿತೀರ್ಥ ಪ್ರಶಂಸನ ದುಷ್ಪುಣ್ಯ ಪೈಶಾಚ್ಯ ಮೋಕ್ಷಣ ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಎಲೈ ದ್ವಿಜವರಿಯರೇ, ಮಾನವರ ಸಕಲೈಶ್ವರ್ಯಕ್ಕೂ ಕಾರಣವಾದ ಲಕ್ಷ್ಮೀತೀರ್ಥದಲ್ಲಿ ಮಿಂದು ಬಳಿಕ ಅಗ್ನಿತೀರ್ಥಕ್ಕೆ ಹೋಗಬೇಕು. ಅಗ್ನಿತೀರ್ಥವು ಅತ್ಯಂತ ಪುಣ್ಯಕರವು, ಅತಿಶಯವಾದ ಪಾಪವನ್ನು ಪರಿಹರಿಸುವುದು, ತೀರ್ಥಗಳಲ್ಲೆಲ್ಲ ಉತ್ತಮವು, ಸಕಲ ಇಷ್ಟಾರ್ಥವನ್ನೀಯುವುದು ಆಗಿರುವುದು. ಅಲ್ಲಿ ಮನುಷ್ಯನು ತನ್ನ ಪಾಪ ಪರಿಹಾರಕ್ಕಾಗಿ ಭಕ್ತಿಯಿಂದ ಸ್ನಾನ ಮಾಡಬೇಕು. ಋಷಿಗಳು ಕೇಳುತ್ತಾರೆ, ಮುನಿವರಿಯನೇ, ಆ ತೀರ್ಥಕ್ಕೆ ಅಗ್ನಿತೀರ್ಥವೆಂದು ಹೆಸರಾದುದೆಂತು? ಆ ತೀರ್ಥವು ಎಲ್ಲಿರುವುದು? ಅದರ ವೈಭವವೇನು? ಶ್ರದ್ಧೆಯಿಂದ ಕೇಳುವ ನಮಗೆ ಇದನ್ನು ವಿಸ್ತಾರವಾಗಿ ಹೇಳು. ಸೂತನು ಹೇಳುತ್ತಾನೆ, ಮುನಿವರಿಯರೇ, ನೀವು ಚೆನ್ನಾಗಿ ಪ್ರಶ್ನೆ ಮಾಡಿದ್ದೀರಿ. ಕೇಳಿರಿ. ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಪರಿವಾರ ಸಹಿತವಾಗಿ ಕೊಂದು ಲಂಕೆಯಲ್ಲಿ ವಿಭೀಷಣನನ್ನು ರಾಜನನ್ನಾಗಿರಿಸಿ ಸೀತಾ ಲಕ್ಷ್ಮಣರೊಡನೆ ಸಿದ್ಧರು, ಚಾರಣರು, ಗಂಧರ್ವರು, ದೇವತೆಗಳು, ಅಪ್ಸರರು ಇವರ ಸಮೂಹಗಳಿಂದ ಸಂಸ್ತುತನಾಗಿ ಮುನಿವರಿಯರ ಸತ್ಯವಾದ ಆಶೀರ್ವಾದವುಳ್ಳವನು, ತೀರ್ಥಗಳಲ್ಲಿ ಕುತೂಹಲವುಳ್ಳವನು ಆಗಿ ಲೀಲೆಗಾಗಿ ಬಿಲ್ಲನ್ನು ಹಿಡಿದು ತನ್ನ ಶುದ್ಧಿಗಾಗಿಯೂ ಜಾನಕಿಯ ವಿಶುದ್ಧಿಗಾಗಿಯೂ ಇಂದ್ರಾದಿ ದೇವತೆಗಳು, ಮುನಿಗಳು, ಪಿತೃಗಳು, ವಿಭೀಷಣ, ಸಕಲ ಕಪಿಗಳು ಇವರೊಡನೆ ಸೇತು ಮಾರ್ಗದಿಂದ ಗಂಧಮಾದನ ಪರ್ವತಕ್ಕೆ ಬಂದನು. ಅವನು ಲಕ್ಷ್ಮೀಶ ತೀರ್ಥದ ದಡದಲ್ಲಿ ಲಕ್ಷ್ಮೀ ತೀರ್ಥದ ದಡದಲ್ಲಿ ನಿಂತು ಜಾನಕಿಯ ಶುದ್ಧಿಗಾಗಿ ದೇವತೆಗಳು, ಋಷಿಗಳು, ಪಿತೃಗಳು ಎಲ್ಲರೂ ನೋಡುತ್ತಿರುವಂತೆಯೇ ಅಗ್ನಿಯನ್ನು ಆವಾಹನೆ ಮಾಡಿದನು. ಬಳಿಕ ಲಕ್ಷ್ಮೀ ತೀರ್ಥಕ್ಕೆ ಸ್ವಲ್ಪ ದೂರದಲ್ಲಿ ಸಮಸ್ತ ಜನರು ನೋಡುತ್ತಿರುವಂತೆಯೇ ಸ್ವಲ್ಪ ಕೆಂಪಾದ ಕಣ್ಣುಳ್ಳವನು, ಹಳದಿ ಬಣ್ಣದವನು, ಹಳದಿ ಬಟ್ಟೆಯುಟ್ಟವನು, ಧನುಸ್ಸನ್ನು ಧರಿಸಿದವನು, 7 ನಾಲಿಗೆಗಳಿಂದಲೂ 10 ದಿಕ್ಕುಗಳನ್ನು ನೆಕ್ಕುತ್ತಿರುವವನು ಆದ ಅಗ್ನಿಯು ಮೇಲಕ್ಕೆದ್ದನು. ಅವನು ಲೀಲೆಯಿಂದ ಮನುಷ್ಯ ರೂಪಿಯೂ ಶೂರನೂ ಆದ ಶ್ರೀರಾಮನನ್ನು ಕಂಡು ಜಾನಕಿಯ ಶುದ್ಧಿಗಾಗಿ ರಮ್ಯವಾಗಿ ಹೀಗೆ ನುಡಿದನು. ದೊಡ್ಡ ತೋಳುಗಳುಳ್ಳವನು, ರಾಕ್ಷಸರಿಗೆ ಭಯವನ್ನು ಉಂಟು ಮಾಡುವವನು ಆದ ಓ ರಾಮ, ನೀನು ಜಾನಕಿಯ ಪಾತಿವೃತ್ಯದಿಂದ ರಾವಣನನ್ನು ಕೊಂದಿರುವೆ. ಅದು ನಿಜವಾದುದು. ಈ ವಿಷಯವಾಗಿ ಆಲೋಚಿಸಬೇಡ. ಈ ಸೀತೆಯು ಜಗನ್ಮಾತೆಯು, ಲೀಲೆಯಿಂದ ಮನುಷ್ಯ ದೇಹವನ್ನು ತಳೆದ ಆದಿಲಕ್ಷ್ಮಿಯು. ನೀನು ದೇವತೆಯಾಗಿರುವಾಗ ಇವಳು ದೇವತಾ ದೇಹವುಳ್ಳವಳು, ಮನುಷ್ಯನಾಗಿರುವಾಗ ಮನುಷ್ಯ ದೇಹವುಳ್ಳವಳು ಆಗಿ ವಿಷ್ಣು ರೂಪನಾದ ನಿನ್ನ ದೇಹಕ್ಕೆ ಅನುಗುಣವಾಗಿ ತನ್ನ ದೇಹವನ್ನು ಮಾರ್ಪಡಿಸುವಳು. ಜಗದೊಡೆಯನಾದ ಓ ನಾರಾಯಣನೇ, ನೀನು ಅವತಾರ ಮಾಡಿದಾಗ ಇವಳು ನಿನಗೆ ಸಹಾಯಕಳಾಗಿರುವಳು. ನೀನು ಪರಶುರಾಮನಾದಾಗ ಇವಳು ಹರಿಣಿಯಾಗಿದ್ದಳು, ಈಗ ಜಾನಕಿಯಾಗಿರುವಳು, ಮುಂದೆ ರುಕ್ಮಿಣಿಯಾಗುವಳು. ಇತರ ಅವತಾರಗಳಲ್ಲಿ ನಿನಗೆ ಇವಳು ಸಹಾಯಕಳಾಗಿರುವಳು. ರಾಮ, ಆದುದರಿಂದ ನನ್ನ ಮಾತಿನಂತೆ ಇವಳನ್ನು ಪರಿಗ್ರಹಿಸು. ಅಗ್ನಿಯ ಮಾತನ್ನು ಕೇಳಿ ದೇವತೆಗಳು, ಮಹರ್ಷಿಗಳು, ವಿದ್ಯಾಧರರು, ಗಂಧರ್ವರು, ಮಾನವರು, ನಾಗರು, ಇತರ ಪ್ರಾಣಿಗಳು ದಾಶರಥಿಯನ್ನು, ಜಾನಕಿಯನ್ನು ಬಾರಿ ಬಾರಿಗೂ ಹೊಗಳಿದರು. ಶ್ರೀರಾಮನು ಅಗ್ನಿಯ ಮಾತಿನಂತೆ ಪರಿಶುದ್ಧಳಾದ ಸೀತೆಯನ್ನು ಪರಿಗ್ರಹಿಸಿದನು. ಹೀಗೆ ಸೀತೆಯ ಶುದ್ಧಿಗಾಗಿ ಪವಿತ್ರವಾದ ಕಾರ್ಯವುಳ್ಳ ಶ್ರೀರಾಮನು ಅಗ್ನಿಯನ್ನು ಆವಾಹನೆ ಮಾಡಲು ಲಕ್ಷ್ಮೀ ತೀರ್ಥಕ್ಕೆ ಸ್ವಲ್ಪ ದೂರದಲ್ಲಿ ಯಾವ ಪ್ರದೇಶದಲ್ಲಿ ಅಗ್ನಿಯು ಉದ್ಭವಿಸಿದನೋ ಆ ಪ್ರದೇಶವೇ ಅಗ್ನಿತೀರ್ಥವೆಂದು ತಿಳಿಯಿರಿ. ಅಗ್ನಿಯ ಉತ್ಪತ್ತಿಯಿಂದ ಅಗ್ನಿತೀರ್ಥವೆಂದು ಹೆಸರನ್ನು ಪಡೆದ ಮೋಕ್ಷದಾಯಕವಾದ ಈ ತೀರ್ಥದಲ್ಲಿ ಮಾನವನು ಭಕ್ತಿಯಿಂದ ಮಿಂದು ಉಪವಾಸ ಮಾಡಿ ವೇದಜ್ಞರಾದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ವಸ್ತ್ರ, ಧನ, ಭೂಮಿಗಳನ್ನು, ಅಲಂಕೃತಳಾದ ಕನ್ಯೆಯನ್ನು ದಾನ ಮಾಡಬೇಕು. ಇದರಿಂದ ಮಾನವನು ಸಕಲ ಪಾಪ ವಿಮುಕ್ತನಾಗಿ ವಿಷ್ಣು ಸಾಯುಜ್ಯವನ್ನು ಹೊಂದುವನು. ಅಗ್ನಿತೀರ್ಥದ ತೀರದಲ್ಲಿ ಮಾಡುವ ಅನ್ನದಾನವು ಶ್ರೇಷ್ಠವಾದುದು. ಅಗ್ನಿತೀರ್ಥಕ್ಕೆ ಸಾಟಿಯಾದ ತೀರ್ಥವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇಲ್ಲಿ ಮಹಾಪಾಪಿಯಾದ ದುಷ್ಪುಣ್ಯನೆಂಬುವನು ಘೋರವಾದ ಪಿಶಾಚತ್ವವನ್ನು ತ್ಯಜಿಸಿ ದಿವ್ಯ ರೂಪವನ್ನು ಪಡೆದಿರುವನು. ಹಿಂದೆ ಪಾಟಲಿಪುತ್ರ ಪಟ್ಟಣದಲ್ಲಿ ಪಶುಮಂತನೆಂಬ ವರ್ತಕ ಶ್ರೇಷ್ಠನಿದ್ದನು. ಅವನು ಧರ್ಮ ನಿರತನು, ಯಾವಾಗಲೂ ಬ್ರಾಹ್ಮಣ ಪೂಜೆಯಲ್ಲಿ ಆಸಕ್ತನು, ಕೃಷಿ ಗೋರಕ್ಷಣೆಯನ್ನು ಮಾಡುವವನು, ಅಂಗಡಿ ಬೀದಿಯಲ್ಲಿ ಸುವರ್ಣ ಮೊದಲಾದವುಗಳನ್ನು ಧರ್ಮದಿಂದ ಮಾರುವವನು ಆಗಿದ್ದನು. ಆ ಪಶುಮಂತ ವೈಶ್ಯೋತ್ತಮನಿಗೆ ಪತಿ ಸೇವೆಯಲ್ಲಿ ನಿರತರಾದ 3 ಪತ್ನಿಯರಿದ್ದರು. ಹಿರಿಯ ಹೆಂಡತಿಯು ಸುಪುಣ್ಯ, ಪುಣ್ಯವಂತ, ಚಾರುಪುಣ್ಯ ಎಂಬ
ವೈಶ್ಯ ವಂಶವನ್ನು ಅಭಿವೃದ್ಧಿಗೊಳಿಸುವ 3 ಮಂದಿ ಮಕ್ಕಳನ್ನು ಪಡೆದಳು. ನಡುಕಲ ಹೆಂಡತಿಯು ಸುಕೋಶ ಬಹುಕೋಶರೆಂಬ ಪುತ್ರರನ್ನು ಪಡೆದಳು. 3ನೆಯ ಹೆಂಡತಿಯಲ್ಲಿ ಮಹಾಕೋಶ ದುಷ್ಪಣ್ಯ ಎಂಬ ಪ್ರಸಿದ್ಧರಾದ 3 ಮಂದಿ ಪುತ್ರರು ಜನಿಸಿದರು. ಎಲೈ ದ್ವಿಜವರಿಯರೇ, ಹೀಗೆ ಆ ಪಶುಮಂತ ವೈಶ್ಯನಿಗೆ 3 ಸತಿಯರಲ್ಲಿಯೂ 8 ಮಂದಿ ಪುತ್ರರು ಹುಟ್ಟಿದರು. ಆ ಸುಪುಣ್ಯರೇ ಮೊದಲಾದ ಎಲ್ಲ ಮಕ್ಕಳು ಕ್ರಮವಾಗಿ ಬೆಳೆದರು. ಅವರು ಧೂಳಿನಲ್ಲಿ ಆಡುತ್ತಾ ತಂದೆ ತಾಯಿಗಳನ್ನು ಸಂತೋಷಗೊಳಿಸುತ್ತಿದ್ದರು. ಹೀಗೆ ಕ್ರಮವಾಗಿ ಅವರು 5 ವರ್ಷ ವಯಸ್ಸುಳ್ಳವರಾದರು. ವೈಶ್ಯ ಶ್ರೇಷ್ಠನಾದ ಪಶುಮಂತನು ಆ ಎಲ್ಲ ಮಕ್ಕಳಿಗೂ ಬಾಲ್ಯದಿಂದ ಮೊದಲುಗೊಂಡು ಯಾವಾಗಲೂ ತನ್ನ ವೃತ್ತಿಯನ್ನು ಹೇಳಿಕೊಟ್ಟನು. ವ್ಯವಸಾಯ, ಗೋರಕ್ಷಣೆ ಮತ್ತು ವ್ಯಾಪಾರಗಳಲ್ಲಿ ಕ್ರಮವಾಗಿ ನೈಪುಣ್ಯವನ್ನು ಪಡೆದ ಸುಪುಣ್ಯನೇ ಮೊದಲಾದ 7 ಮಂದಿ ಮಕ್ಕಳು ತಂದೆಯ ಮಾತನ್ನು ಕೇಳುತ್ತಿದ್ದರು. ಅವರು ತಂದೆಯು ಹೇಳಿದ ಕೆಲಸವನ್ನೆಲ್ಲ ಕೂಡಲೇ ನೆರವೇರಿಸುತ್ತಿದ್ದರು. ಚಿನ್ನದ ಕೆಲಸಗಳಲ್ಲಿಯೂ ಅವರು ಅತ್ಯಂತ ಕುಶಲರಾದರು. 8ನೆಯವನಾದ ದುಷ್ಪಣ್ಯನು ಬಾಲ್ಯದಲ್ಲಿ ಧೂಳಿನ ಆಟ ಮೊದಲುಗೊಂಡು ಯಾವಾಗಲೂ ದುರ್ಮಾರ್ಗ ನಿರತನಾಗಿ ತಂದೆಯ ಮಾತನ್ನು ಕೇಳಲಿಲ್ಲ. ಅವನು ಬಾಲಕನಾಗಿಯೇ ಇತರ ಹುಡುಗರನ್ನು ಪೀಡಿಸಿದನು. ತಂದೆಯಾದ ಪಶುಮಂತನು ದುಷ್ಕೃತ್ಯದಲ್ಲಿ ಆಸಕ್ತನಾದ ಆ ದುಷ್ಪಣ್ಯನಲ್ಲಿ ಇವನು ಮೂಢನೆಂದು ಹೇಳುತ್ತಾ ಉದಾಸೀನನಾದನು. ಬಳಿಕ ಆ ವೈಶ್ಯನ 8 ಮಂದಿ ಮಕ್ಕಳು ಯುವಕರಾದರು. ತರುವಾಯ ಬಲಿಷ್ಠನಾದ ದುಷ್ಪಣ್ಯನೆಂಬ 8ನೇ ಮಗನು ಪಟ್ಟಣದಲ್ಲಿರುವ ಹುಡುಗರನ್ನು ಕುತ್ತಿಗೆ ಹಿಡಿದು ಬಾವಿ, ನದಿ, ಸರೋವರಗಳಲ್ಲಿ ಎಸೆಯುತ್ತಿದ್ದನು. ಅವನ ಈ ದುರ್ನಡತೆಯನ್ನು ಯಾವ ಮನುಷ್ಯನೂ ತಿಳಿಯಲಿಲ್ಲ. ಆ ಹುಡುಗರನ್ನು ಸಾಯುವವರೆಗೂ ನೀರಿನಲ್ಲಿ ಮುಳುಗಿಸಿದನು. ಸತ್ತಿರುವ ಆ ಬಾಲಕರ ತಂದೆ ತಾಯಿಗಳು ಅವರನ್ನು ನಗರದಲ್ಲೆಲ್ಲ ಹುಡುಕಿದರು. ಜನರು ಮೃತ ಬಾಲಕರನ್ನು ಉದ್ದೇಶಿಸಿ ಸುಮ್ಮನೆ ಅತ್ತರು. ಬಳಿಕ ಜನರು ನೀರಿನಲ್ಲಿ ಶವಗಳನ್ನು ನೋಡಿ ಮುಂದಿನ ಕಾರ್ಯವನ್ನು ನಡೆಸಿದರು. ಹೀಗೆ ದುಷ್ಪಣ್ಯನು ಪಟ್ಟಣದಲ್ಲಿ ಪ್ರತಿದಿನವೂ ಜನರಿಗೆ ತಿಳಿಯದಂತೆ ಬಾಲಕರನ್ನು ಕೊಲ್ಲುತ್ತಾ ಬಂದನು. ಈ ವೈಶ್ಯಕುಮಾರನ ದುಷ್ಕಾರ್ಯದಿಂದ ಬಾಲಕರೆಲ್ಲ ಸಾಯುತ್ತಿರಲು ಪ್ರಜಾಭಿವೃದ್ಧಿ ಇಲ್ಲದೆ ಪಟ್ಟಣವು ಬರಿದಾದಂತಾಯಿತು. ಅನಂತರ ಪಟ್ಟಣಿಗರು ಬಂದು ರಾಜನಿಗೆ ಈ ಸಮಾಚಾರವನ್ನು ತಿಳಿಸಿದರು. ದೊರೆಯು ಪಟ್ಟಣಿಗರ ಮಾತನ್ನು ಕೇಳಿ ಗ್ರಾಮ ರಕ್ಷಕರನ್ನು ಕರೆದು ಹುಡುಗರು ಸಾಯುವುದರ ಕಾರಣವನ್ನು ಕಂಡುಹಿಡಿಯಿರಿ ಎಂದು ಅಪ್ಪಣೆ ಮಾಡಿದನು. ಗ್ರಾಮ ರಕ್ಷಕರು ಹಾಗೆಯೇ ಆಗಲೆಂದು ಅಲ್ಲಲ್ಲಿ ನಿಂತು ಬಾಲಕರು ಸಾಯಲು ಕಾರಣವನ್ನು ತಿಳಿಯಲು ಚೆನ್ನಾಗಿ ಹುಡುಕತೊಡಗಿದರು. ನಗರ ರಕ್ಷಕರು ಎಷ್ಟೇ ಹುಡುಕಿದರೂ ಆ ಬಾಲ ಹಂತಕನನ್ನು ಕಂಡುಹಿಡಿಯಲು ಸಮರ್ಥರಾಗದೆ ರಾಜನ ಬಳಿಗೆ ಹೋಗಿ ಭಯದಿಂದ ಇಂತೆಂದರು. ಅರಸ, ನಾವು ಎಷ್ಟೇ ಹುಡುಕಿದರೂ ಈ ನಗರದಲ್ಲಿ ಬಾಲಕರನ್ನು ಕೊಲ್ಲುತ್ತಿರುವವನು ದೊರಕಲಿಲ್ಲ. ಇಷ್ಟರಲ್ಲಿಯೇ ಮರಳಿಯೂ ಪಟ್ಟಣಿಗರೆಲ್ಲ ರಾಜನ ಬಳಿಗೆ ಹೋಗಿ ದುಃಖದಿಂದ ಕಣ್ಣೀರು ಸುರಿಸುತ್ತಾ ಬಾಲಕರ ಮರಣವನ್ನು ಮತ್ತೆ ತಿಳಿಸಿದರು. ದೊರೆಯು ಬಹಳವಾಗಿ ಆಲೋಚಿಸಿ ಕಾರಣವನ್ನು ಅರಿಯದೆ ಸುಮ್ಮನೆ ಇದ್ದನು. ಒಂದಾನೊಂದು ದಿನ ಈ ದುಷ್ಪಣ್ಯನು 5 ಮಂದಿ ಬಾಲಕರೊಡನೆ ತಾವರೆ ಹೂವುಗಳನ್ನು ತರುವ ನೆಪದಿಂದ ಕೆರೆಯ ಬಳಿಗೆ ಬಂದು ಕಿರುಚುತ್ತಿರುವ ಆ ಬಾಲಕರನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಕುತ್ತಿಗೆಯಷ್ಟು ಸರೋವರದ ನೀರಿನಲ್ಲಿ ಮುಳುಗಿಸಿದನು. ಕೂಡಲೇ ಅವರು ಮೃತರಾದರೆಂದರಿತು ತನ್ನ ಮನೆಗೆ ತೆರಳಿದನು. ಆ 5 ಮಂದಿ ಹುಡುಗರ ತಂದೆ ತಾಯಿಗಳು ಪಟ್ಟಣದಲ್ಲಿ ಅವರನ್ನು ಹುಡುಕುತ್ತಿದ್ದರು. ಆ ದುಷ್ಪಣ್ಯನು ಆ 5 ಮಂದಿ ಬಾಲಕರನ್ನು ನೀರಿನಲ್ಲಿ ಮುಳುಗಿಸಿದ್ದರೂ ಅವರು ಅಕಸ್ಮಾತ್ತಾಗಿ ಸಾಯಲಿಲ್ಲ. ಆ ಬಾಲಕರು ಮೆಲ್ಲನೆ ದಡಕ್ಕೆ ಬಂದು ಒದ್ದೆಯಾದ ತಲೆಯುಳ್ಳವರಾಗಿ ಕೇವಲ ಬಾಲಕರಾದುದರಿಂದ ನಗರಕ್ಕೆ ಹೋಗಲು ಶಕ್ತರಾಗದೆ ಅಲ್ಲಿಯೇ ಅಲೆಯುತ್ತಾ ಬಂಧುಗಳು ದೂರದಿಂದ ಉಚ್ಚರಿಸುತ್ತಿರುವ ತಮ್ಮ ಹೆಸರನ್ನು ಕೇಳಿದರು. ಕೂಡಲೇ ಅವರು ಪ್ರತ್ಯುತ್ತರವನ್ನು ಕೊಡಲು ತಂದೆ ತಾಯಿಗಳು ಅದನ್ನು ಕೇಳಿ ಆ ಕೆರೆಯ ಹತ್ತಿರ ಬಂದು ಬದುಕಿರುವ ಆ ಮಕ್ಕಳನ್ನು ಕಂಡು ಬಹಳ ಸಂತೋಷಗೊಂಡರು. ಇದೇನೆಂದು ತಂದೆ ತಾಯಿಗಳು ಕೇಳಲು ಆ ಹುಡುಗರು ದುಷ್ಪಣ್ಯನ ದುಷ್ಕೃತ್ಯವನ್ನು ಅವರಿಗೆ ತಿಳಿಸಿದರು. ತರುವಾಯ ಈ ಸಮಾಚಾರವನ್ನರಿತ ಪಟ್ಟಣಿಗರು ರಾಜನನ್ನು ಹೊಂದಿ ಆ 5 ಮಂದಿ ಹುಡುಗರು ಕೇಳಿದ ವೃತ್ತಾಂತವನ್ನು ತಿಳಿಸಿದರು. ಅನಂತರ ದೊರೆಯು ಪಶುಮಂತನನ್ನು ಕರೆಯಿಸಿ ಪಟ್ಟಣಿಗರು ಕೇಳುತ್ತಿರುವಾಗಲೇ ಇಂತೆಂದನು. ರಾಜನು ಹೇಳುತ್ತಾನೆ, ಪಶುಮಂತ, ಅನೇಕ ಪ್ರಜೆಗಳು ನೆಲೆಸಿದ್ದ ಈ ಪಟ್ಟಣವನ್ನು ದುರಾತ್ಮನಾದ ನಿನ್ನ ಮಗ ದುಷ್ಪಣ್ಯನು ಬಹುಮಟ್ಟಿಗೆ ಬರಿದು ಮಾಡಿದ್ದಾನೆ. ಈಗ ಈ ಬಾಲಕರನ್ನು ನೀರಿನಲ್ಲಿ ಮುಳುಗಿಸಿದ್ದಾನೆ. ಈ ಬಾಲಕರು ಆಕಸ್ಮಿಕವಾಗಿ ಬದುಕಿ ಪಟ್ಟಣಕ್ಕೆ ಮರಳಿ ಬಂದಿರುವರು. ಈ ರೀತಿ ದುಷ್ಕಾರ್ಯವು ನಡೆದಿರಲು ಈಗ ಏನನ್ನು ಮಾಡಬೇಕು ಹೇಳು. ನೀನು ಧರ್ಮನಿರತನಾದುದರಿಂದ ನಿನ್ನನ್ನೇ ಕೇಳುತ್ತೇನೆ. ರಾಜನು ಹೀಗೆ ನುಡಿಯಲು ಧರ್ಮವನ್ನರಿತ ಪಶುಮಂತನು ಉಚಿತ ರೀತಿಯಲ್ಲಿ ಉತ್ತರ ಹೇಳಿದನು. ಪಶುಮಂತನು ಹೇಳುತ್ತಾನೆ, ಪ್ರಭುವೇ, ಇವನು ಪಟ್ಟಣವನ್ನು ಶೂನ್ಯವಾಗಿ ಮಾಡಿದ್ದರಿಂದ ವಧಿಸಲರ್ಹನೇ ಸರಿ. ಈ ವಿಷಯದಲ್ಲಿ ಕೇಳತಕ್ಕದಲ್ಲ. ಮಹಾಪಾಪವನ್ನಾಚರಿಸಿದ ಇವನು ನನ್ನ ಪುತ್ರನಲ್ಲ, ಶತ್ರುವೆ. ಇವನು ಪಟ್ಟಣವನ್ನು ಬರಿದು ಮಾಡಿದ್ದರಿಂದ ಇದಕ್ಕೆ ಪರಿಹಾರವೂ ಇರುವುದಿಲ್ಲ. ಈ ದುಷ್ಟನನ್ನು ವಧಿಸು, ನಾನು ಸತ್ಯವಾಗಿ ನುಡಿಯುವೆನು.
ಪಶುಮಂತನ ಮಾತನ್ನು ಕೇಳಿ ಪಟ್ಟಣಿಗರೆಲ್ಲ ಆ ವರ್ತಕ ಶ್ರೇಷ್ಠನನ್ನು ಹೊಗಳುತ್ತಾ ರಾಜನನ್ನು ಕುರಿತು ಇಂತೆಂದರು. ದೊರೆಯೇ, ಈ ದುಷ್ಟನನ್ನು ಕೊಲ್ಲಬೇಡ, ಪಟ್ಟಣದಿಂದ ದೂರ ಮಾಡು. ತರುವಾಯ ಆ ರಾಜನು ದುಷ್ಪಣ್ಯನನ್ನು ಕರೆದು ಹೀಗೆಂದನು. ಎಲೈ ದುರಾತ್ಮನೆ, ಈಗ ನೀನು ಈ ದೇಶದಿಂದ ಶೀಘ್ರವಾಗಿ ತೆರಳು. ನೀನು ಇಲ್ಲಿಯೇ ಇದ್ದರೆ ನಿನ್ನನ್ನು ವಧೆಗೆ ಗುರಿ ಮಾಡುವೆನು. ಹೀಗೆ ರಾಜನು ಅವನನ್ನು ಗದರಿಸಿ ದೂತರ ಮೂಲಕ ಪಟ್ಟಣದಿಂದ ಹೊರಡಿಸಿದನು. ಬಳಿಕ ದುಷ್ಪಣ್ಯನು ಭಯದಿಂದ ಆ ದೇಶವನ್ನು ಬಿಟ್ಟು ಮುನಿಗಳಿಂದ ನಿಬಿಡವಾದ ಒಂದು ತಪೋವನಕ್ಕೆ ಹೋದನು. ಅವನು ಆ ಕಾಡಿನಲ್ಲಿಯೂ ಒಬ್ಬ ಮುನಿಕುಮಾರನನ್ನು ನೀರಿನಲ್ಲಿ ಮುಳುಗಿಸಿದನು. ಆಟಕ್ಕಾಗಿ ಅಲ್ಲಿಗೆ ಬಂದ ಮುನಿಬಾಲಕರು ಮೃತನಾದ ಆ ಬಾಲಕನನ್ನು ಕಂಡು ಅತಿ ದುಃಖದಿಂದ ಆ ವಿಚಾರವನ್ನು ಅವನ ತಂದೆಗೆ ಹೇಳಿದರು. ಉಗ್ರಶ್ರವನೆಂಬ ಮುನಿಯು ಆ ಬಾಲಕರಿಂದ ನನ್ನ ಮಗನು ನೀರಿನಲ್ಲಿ ಮೃತನಾದನೆಂದು ಕೇಳಿ ತಪಸ್ಸಿನ ಪ್ರಭಾವದಿಂದ ಅದು ದುಷ್ಪಣ್ಯನ ಕಾರ್ಯವೆಂದರಿತನು. ಅದರಿಂದ ಆ ವೈಶ್ಯಕುಮಾರನನ್ನು ಹೀಗೆ ಶಪಿಸಿದನು. ಉಗ್ರಶ್ರವನು ಹೇಳುತ್ತಾನೆ, ದುಷ್ಪಣ್ಯ, ನೀನು ನನ್ನ ಮಗನನ್ನು ನೀರಿನಲ್ಲಿ ಎಸೆದು ಕೊಂದುದರಿಂದ ನೀನು ನೀರಿನಲ್ಲಿ ಮುಳುಗಿ ಸಾಯುವೆ. ಸತ್ತ ಮೇಲೆ ನೀನು ಬಹಳ ಕಾಲ ಪಿಶಾಚವಾಗಿರುವೆ ಎಂದು ಶಪಿಸಲು ಅದನ್ನು ಕೇಳಿ ದುಷ್ಪಣ್ಯನು ವ್ಯಥೆಗೊಂಡು ಆ ಕಾಡನ್ನು ಬಿಟ್ಟು ಭಯಂಕರವಾದ ಮತ್ತೊಂದು ಕಾಡಿಗೆ ಹೋದನು. ಅವನು ಸಿಂಹ ಮೊದಲಾದ ಕ್ರೂರ ಪ್ರಾಣಿಗಳಿಂದ ವ್ಯಾಪ್ತವಾದ ಮತ್ತೊಂದು ಕಾಡಿಗೆ ಬರಲು ಅಲ್ಲಿ ಧೂಳನ್ನು ಸುರಿಸುವುದು, ವೃಕ್ಷಗಳನ್ನು ಬಹಳವಾಗಿ ಮುರಿಯುವುದು, ಸಿಡಿಲಿನ ಹೊಡೆತಕ್ಕೆ ಸಮವಾದುದು ಆದ ದೊಡ್ಡ ಬಿರುಗಾಳಿಯು ಬೀಸಿತು. ವೇಗದಿಂದ ದೇಹವನ್ನು ಸೀಳುವ ಮಳೆ, ಸಹಿಸಲಾಗದ ಮಳೆಯು ಸುರಿಯಿತು. ಆ ದುಷ್ಪಣ್ಯನು ಅದನ್ನು ನೋಡಿ ಅತ್ಯಂತ ದುಃಖಗೊಂಡು ಆಲೋಚಿಸುತ್ತಾ ಸತ್ತು ಒಣಗಿದ ದೊಡ್ಡ ದೇಹದ ಆನೆಯೊಂದನ್ನು ನೋಡಿದನು. ಆಗ ಅವನು ಬಿರುಗಾಳಿಯನ್ನು, ಅತಿವೃಷ್ಟಿಯನ್ನು ಸಹಿಸಲು ಶಕ್ತನಾಗದೆ ಆನೆಯ ಬಾಯಿಯ ವಿವರದಿಂದಲೇ ಅದರ ಹೊಟ್ಟೆಯನ್ನು ಹೊಕ್ಕನು. ಅವನು ಒಳಹೊಕ್ಕ ಕೂಡಲೇ ಇನ್ನೂ ದೊಡ್ಡ ಮಳೆಯು ಸುರಿಯತೊಡಗಿತು. ಅನಂತರ ಮಳೆ ನೀರೆಲ್ಲ ಸೇರಿ ಆ ಕಾಡಿನಲ್ಲಿ ದೊಡ್ಡ ಪ್ರವಾಹವಾಯಿತು. ಅದರಿಂದ ಒಂದು ನದಿಯುಂಟಾಗಿತು. ಆ ಮಳೆ ನೀರಿನಿಂದ ತುಂಬಿದ ಹೊಟ್ಟೆಯುಳ್ಳ ಆ ಆನೆಯು ಮಹಾಪ್ರವಾಹದಲ್ಲಿ ತೇಲುತ್ತಾ ರಂಧ್ರವಿಲ್ಲದ್ದಾಯಿತು. ಬಳಿಕ ರಂಧ್ರವಿಲ್ಲದಂತೆ ನೀರಿನಿಂದ ತುಂಬಿದ ಹೊಟ್ಟೆಯುಳ್ಳ ಆ ಆನೆಯ ಉದರದಿಂದ ದುಷ್ಪಣ್ಯನು ಹೊರಬರಲು ಸಮರ್ಥನಾಗಲಿಲ್ಲ. ತರುವಾಯ ಮಳೆ ನೀರಿನ ಭಯಂಕರ ವೇಗವುಳ್ಳ ಪ್ರವಾಹವು ಹೊಟ್ಟೆಯಲ್ಲಿ ದುಷ್ಪಣ್ಯನಿರುವ ಆನೆಯನ್ನು ಸಮುದ್ರಕ್ಕೆ ಸೇರಿಸಿತು. ದುಷ್ಪಣ್ಯನು ನೀರಿನಲ್ಲಿ ಮುಳುಗಿ ಒಂದು ಕ್ಷಣಕಾಲದಲ್ಲಿಯೇ ಮಡಿದನು. ಸತ್ತ ಕೂಡಲೇ ಅವನು ಪಿಶಾಚವಾದನು. ದುರ್ಗಮವಾದ ಕಾಡನ್ನು ಸೇರಿ ಅವನು ಹಸಿವು ಬಾಯಾರಿಕೆಗಳಿಂದ ಪೀಡಿಸಲ್ಪಟ್ಟವನಾಗಿ ಘೋರವಾದ ಬಿಸಿಲು ಕಾಲದಲ್ಲಿ ಭಯಂಕರವಾಗಿ ಕೂಗಿಕೊಂಡನು. ಪಿಶಾಚವಾದ ಆ ದುಷ್ಪಣ್ಯನು ಅನೇಕ ಕೋಟಿ ಕಲ್ಪಗಳ ಕಾಲ ಗಹನವಾದ ಕಾಡಿನಲ್ಲಿದ್ದನು. ಅತ್ಯಂತ ದುಃಖದಿಂದ ಕಾಡಿನಲ್ಲಿ ವಾಸಿಸುತ್ತಿರುವ ಅವನು ಕಾಡಿನಿಂದ ಕಾಡಿಗೂ ದೇಶದಿಂದ ದೇಶಕ್ಕೂ ಓಡುತ್ತಾ ಎಲ್ಲೆಡೆಯಲ್ಲಿಯೂ ದುಃಖವನ್ನು ಅನುಭವಿಸುತ್ತಾ ಕ್ರಮವಾಗಿ ದಂಡಕಾವನಕ್ಕೆ ಬಂದನು. ಅವನು ಅಗಸ್ತ್ಯನ ಪುಣ್ಯಾಶ್ರಮದ ಹತ್ತಿರದಲ್ಲಿ ಸಂಚರಿಸುತ್ತಾ ಭಯಂಕರವಾಗಿ ಗರ್ಜಿಸುತ್ತಾ ಗಟ್ಟಿಯಾಗಿ ಇಂತೆಂದನು. ಎಲೆಯ ಮುನಿಗಳೇ, ನೀವೆಲ್ಲರೂ ನನ್ನ ಮಾತನ್ನು ಕೇಳಬೇಕು. ದಯಾಳುಗಳು, ಸಕಲ ಪ್ರಾಣಿಗಳಿಗೂ ಹಿತವನ್ನು ಉಂಟು ಮಾಡುವವರೋ ಆದ ನೀವು ಕೃಪಾದೃಷ್ಟಿಯಿಂದ ದುಃಖ ಪೀಡಿತನಾದ ನನ್ನನ್ನು ಅನುಗ್ರಹಿಸಿರಿ. ನಾನು ಪಾಟಲಿಪುತ್ರದಲ್ಲಿರುವ ಪಶುಮಂತನೆಂಬ ವೈಶ್ಯನ ಮಗನು. ನನ್ನ ಹೆಸರು ದುಷ್ಪಣ್ಯ. ನಾನು ಹಿಂದೆ ಅನೇಕ ಬಾಲಕರನ್ನು ಕೊಂದಿರುವೆನು. ಅದರಿಂದ ದೊರೆಯು ನನ್ನನ್ನು ಆ ದೇಶದಿಂದಲೇ ಹೊರಡಿಸಲು ನಾನು ಕಾಡಿಗೆ ಹೋಗಿ ಅಲ್ಲಿ ಉಗ್ರಶ್ರವಸ್ಸೆಂಬ ಮುನಿಯ ಮಗನನ್ನು ನೀರಿನಲ್ಲಿ ಮುಳುಗಿಸಿ ಕೊಂದೆನು. ಆದ್ದರಿಂದ ಆ ಮುನಿಯು ನನಗೆ, ನೀನು ನೀರಿನಲ್ಲಿ ಮರಣವನ್ನು ಹೊಂದುವೆಯೆಂದು, ದುಃಖಭೂಯಿಷ್ಠವಾದ ಘೋರ ಪಿಶಾಚತ್ವವನ್ನು ಪಡೆಯುವೆಯೆಂದು ಶಾಪವಿತ್ತನು. ಅಂತೆಯೇ ನಾನು ಶೂನ್ಯವಾದ ಕಾಡಿನಲ್ಲಿ ಅನೇಕ ಕೋಟಿ ಕಲ್ಪಗಳ ಕಾಲದಿಂದ ಪಿಶಾಚವಾಗಿರುವೆನು. ಈಗ ನನಗೆ ಬಾಯಾರಿಕೆ, ಹಸಿವುಗಳನ್ನು ತಡೆಯಲು ಸಾಮರ್ಥ್ಯವಿರುವುದಿಲ್ಲ. ಆದುದರಿಂದ ನೀವು ಅತ್ಯಂತ ದುಃಖ ಪಡುತ್ತಿರುವ ನನ್ನನ್ನು ದಯೆಯಿಂದ ರಕ್ಷಿಸಿರಿ. ನನ್ನ ಪಿಶಾಚ ಜನ್ಮವು ನೀಗುವಂತೆ ಮಾಡಿರಿ ಎನ್ನಲು ಆ ಮುನಿಗಳು ಆ ಮಾತನ್ನು ಲಾಲಿಸಿ ಲೋಪಾಮುದ್ರಾಪತಿಯಾದ ಅಗಸ್ತ್ಯನನ್ನು ಕುರಿತು ಎಂತೆಂದರು. ಮುನಿಗಳು ಹೇಳುತ್ತಾರೆ, ಪೂಜ್ಯನೇ, ಇವನ ಪಿಶಾಚ ಜನ್ಮವು ತೊಲಗುವ ಉಪಾಯವನ್ನು ಹೇಳು. ಇಂತಹ ಪಾಪಿಗಳನ್ನು ಸಲಹಲು ನೀನು ಸಮರ್ಥನಾಗಿರುವೆ ಎನ್ನಲು ದಯಾಳುವಾದ ಅಗಸ್ತ್ಯನು ಆ ಮುನಿಗಳ ವಚನವನ್ನು ಕೇಳಿ ಸುತೀಕ್ಷ್ಣನೆಂಬ ಶಿಷ್ಯನನ್ನು ಕರೆದು ಹೀಗೆಂದನು. ಅಗಸ್ತ್ಯನು ಹೇಳುತ್ತಾನೆ, ಸುತೀಕ್ಷ್ಣ, ನೀನು ಜಾಗೃತಿಯಾಗಿ ಗಂಧಮಾದನ ಪರ್ವತಕ್ಕೆ ತೆರಳು. ಅಲ್ಲಿ ಪಾಪನಾಶಕವಾದ ದೊಡ್ಡ ಅಗ್ನಿತೀರ್ಥವಿದೆ. ನೀನು ಈತನ ಪಿಶಾಚತ್ವ ಮೋಕ್ಷಕ್ಕಾಗಿ ಅಲ್ಲಿ ಸ್ನಾನ ಮಾಡು. ನೀನು ಅಲ್ಲಿ ಈ ಪಿಶಾಚನಿಗಾಗಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿದರೆ ಇವನು ಪಿಶಾಚತ್ವವನ್ನು ತ್ಯಜಿಸಿ ದೇವತ್ವವನ್ನು ಪಡೆಯುವನು. ಆ ತೀರ್ಥ ಸೇವನೆಯನ್ನು ಬಿಟ್ಟರೆ ಇವನ ಪೈಶಾಚ್ಯ ಪರಿಹಾರಕ್ಕೆ ಬೇರೆ ಉಪಾಯವನ್ನು ಕಾಣೆನು. ಆದುದರಿಂದ
ಎಲೈ ಸುತೀಕ್ಷ್ಣನೇ, ದಯೆಯಿಂದ ಈ ಪಿಶಾಚವನ್ನು ರಕ್ಷಿಸು. ಅಗಸ್ತ್ಯನು ಹೀಗೆನ್ನಲು ಸುತೀಕ್ಷ್ಣನು ಗಂಧಮಾದನವನ್ನು ಸೇರಿ ಅಗ್ನಿತೀರ್ಥದಲ್ಲಿ ಆ ಪಿಶಾಚನಿಗಾಗಿ ಸಂಕಲ್ಪಪೂರ್ವಕವಾಗಿ ನಿಯಮದಿಂದ 3 ದಿನ ಸ್ನಾನ ಮಾಡಿ ರಾಮನಾಥನೇ ಮೊದಲಾದ ದೇವತೆಗಳನ್ನು ಸೇವಿಸಿ ಆ ತೀರ್ಥದ ಜಲವನ್ನು ತೆಗೆದುಕೊಂಡು ತನ್ನ ಆಶ್ರಮಕ್ಕೆ ಹೋಗಿ ಆ ತೀರ್ಥವನ್ನು ಪಿಶಾಚದ ಮೇಲೆ ಪ್ರೋಕ್ಷಿಸಿದನು. ಕೂಡಲೇ ಆ ದುಷ್ಪಣ್ಯನು ಪಿಶಾಚತ್ವವನ್ನು ತ್ಯಜಿಸಿ ಆ ತೀರ್ಥದ ಮಹಾತ್ಮೆಯಿಂದ ದೇವತ್ವವನ್ನು ಪಡೆದು ಉತ್ತಮ ವಿಮಾನವನ್ನೇರಿ ದಿವ್ಯಾಂಗನೆಯರಿಂದ ಸಹಿತನಾಗಿ ಸುತೀಕ್ಷ್ಣ, ಅಗಸ್ತ್ಯ, ಇತರ ಋಷಿಗಳು ಇವರನ್ನು ಅನೇಕ ಸಾರಿ ನಮಸ್ಕರಿಸಿ ಸಂತೋಷಗೊಂಡ ಅವರ ಅನುಮತಿಯಿಂದ ಸ್ವರ್ಗವನ್ನು ಸೇರಿದನು. ಹೀಗೆ ದುಷ್ಪಣ್ಯನು ಮುನಿಶಾಪದಿಂದ ಉಂಟಾದ ಪಿಶಾಚತ್ವವನ್ನು ತ್ಯಜಿಸಿ ದೇವತ್ವವನ್ನು ಹೊಂದಿದನು. ಎಲೈ ವಿಪ್ರರೇ, ಹೀಗೆ ನಿಮಗೆ ಅಗ್ನಿತೀರ್ಥದ ವೈಭವವನ್ನು ಹೇಳಿರುವೆನು. ಈ ಪಿಶಾಚ ಮೋಕ್ಷಣಾಖ್ಯಾನದ ಅಧ್ಯಾಯವನ್ನು ಭಕ್ತಿಯಿಂದ ಕೇಳುವವನು ಸಕಲ ಪಾಪ ಮುಕ್ತನಾಗುವನು. ಈ ಲೋಕದಲ್ಲಿ ಅತಿಶಯಗಳಾದ ಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಸುಖಿಯಾಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಅಗ್ನಿತೀರ್ಥ ಪ್ರಶಂಸೆ, ದುಷ್ಪಣ್ಯನ ಪೈಶಾಚ್ಯ ಮೋಕ್ಷಣವೆಂಬ 22ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.